ಏನೇನು ಸೌಲಭ್ಯಗಳಿವೆ? ಗ್ರಂಥ ಬೇಕಂದ್ರೆ ನಾವು ವಿಧ ವಿಧವಾದ ಪುಸ್ತಕಗಳನ್ನು ಓದ್ಬೋದು, ಹಾಗೆ ಕಂಪ್ಯೂಟರ್ನ ಓದ್ಬೋದು, ವಿಧ ವಿಧವಾದ ದಿನಪತ್ರಿಕೆಯನ್ನು ಓದ್ಬೋದು. ಹಾಗೆ ದರ್ಶಿನಿ ಕಾರ್ಯಕ್ರಮದಲ್ಲಿ ತುಂಬ ಆಟ ಸಾಮಾನುಗಳನ್ನು ಕೊಟ್ಟಿದ್ದಾರೆ. ಆಟ ಆಡೋಣ. ಸಹಿ ಮಾಡಿ ಒಳಗಡೆ ಬನ್ನಿ. ಒಬ್ಬೊಬ್ಬರೇ ಸಹಿ ಮಾಡಿ ಒಳಗಡೆ ಬರ್ರಿ. ಸೈನ್ ಮಾಡಿಕ್ಕಿಂತ ಒಳಗಡೆ ಬಂದು ಸೈನ್ ಮಾಡಿ ಒಳಗಡೆ ಬರ್ರಿ. ಇದು ಅರಿವು ಕೇಂದ್ರ ಕೊಡಗನೂರು ಅಂತ. ಇದು ಮಕ್ಕಳ ನೀವು ಅಲ್ಲಿ ಇಲ್ಲಿ ಅಡ್ಡಾಡ ಬದಲಿ ನೀವು ಈಗ ದಸರಾ ರಜೆ ಕೊಟ್ಟಿದ್ದಾರೆ ನಿಮಗೆ. ಈ ಟೈಮಲ್ಲಿ ನೀವು ನಮ್ಮ ಗ್ರಂಥ ಅರಿವು ಕೇಂದ್ರದಲ್ಲಿ ಎಲ್ಲಾ ತರಹದ ಫೆಸಿಲಿಟೀಸ್ ಇದೆ. ಅದು ಮಕ್ಕಳಿಗೆ ಬರ್ತಾರೆ. ಮಕ್ಕಳಿಗೋಸ್ಕರ ಕಂಪ್ಯೂಟರ್ ಇದೆ, ಆಮೇಲೆ ಬುಕ್ಸ್ಗಳು ಇದಾವೆ, ದಿನಪತ್ರಿಕೆಗಳು ಇದಾವೆ. ಇಲ್ಲಿ ಎಲ್ಲ ದಿನಪತ್ರಿಕೆಗಳು ಇದಾವೆ ಇಲ್ಲಿ ಓದಕ್ಕೆ ನಿಮಗೆಲ್ಲ. ಆಮೇಲೆ ದರ್ಶಿನಿ ಕಾರ್ಯಕ್ರಮದಲ್ಲಿ ನಿಮಗೆ ಆಟ ಸಾಮಾನು ನೀಡಿದ್ದಾರೆ. ನಿಮಗೆ ಆಟ ಆಡಬಹುದು. ಇದು ಆವೇಣಿ ಆಟ. ಇದು ದರ್ಶಿನಿ ಕಾರ್ಯಕ್ರಮ ಇಲ್ಲೆಲ್ಲ ಥರ ಆಟ ಸಾಮಾನುಗಳಿದೆ. ಒಂದು ಹೊಸ ಕಾದಂಬರಿ ಪುಸ್ತಕ. ಅದಲ್ಲದೆ ನಿಮಗೆ ನೀವು ನಿಮ್ಮ ತರಗತಿ ಯಾವ ತರಗತಿ ಪುಸ್ತಕತಿ ನಮ್ಮ ಅರಿವು ಕೇಂದ್ರದಲ್ಲಿ ಇದೆ. ನೀವು ಯಾವ ಪುಸ್ತಕ ಆ ಪುಸ್ತಕತಿ ಇದರಲ್ಲಿ ಇದೆ. ನಿಮಗೆ ಏನೇನು ಬೇಕಾ ಏನೇನು ನಿಮಗೆ ಯೂಟ್ಯೂಬ್ನಲ್ಲಿ ನಿಮಗೆ ಏನೇನು ಬೇಕಾ ವಿಷಯಗಳಲ್ಲಿ ಶಿಕ್ಷಣ ಕಿಡಿ ಅಂತ ಆಪ್ ಇದೆ. ಆ ಶಿಕ್ಷಣ ಕಿಡಿ ಆಪ್ನಲ್ಲಿ ನಿಮ್ಮ ಶೈಕ್ಷಣಿಕ ವರ್ಷಗಳಲ್ಲಿ ಆಮೇಲೆ ಅಕಾಡೆಮಿಕ್ ಇಯರ್ಗಳು, ಆಮೇಲೆ ಬಿಸ್ನೆಸ್ ಇದು, ಆಮೇಲೆ ಸ್ಪೋಕನ್ ಇಂಗ್ಲಿಷ್